ನಮಸ್ಕಾರ. ಹೆಚ್ಚಿಗೆ ಮಾತನಾಡುವಂಥ ಸಮಯ ಅಲ್ಲ. ನಮ್ಮ ಮಹಾವೀರ್ ಶಾಲೆಯ ಪೋಷಕರು ಬಂದಿದ್ದೀರಾ. ಮಹಾವೀರು ಸತ್ಯವನ್ನು ಹೇಳ್ತಾ ಇದ್ದರು. ಹಾಗೆ ಅವರು ಸತ್ಯ ಹೇಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ತಾವೆಲ್ಲರೂ ಸಹ ನಮ್ಮ ಮಾತಿಗಿಂತ ನಿಮ್ಮ ಮಕ್ಕಳು ಡ್ಯಾನ್ಸು ಆ್ಯಕ್ಟಿವಿಟೀಸ್ ನೋಡೋಕ್ಕೆ ಬಂದಿದ್ದೀರಾ, ಸತ್ಯ ತಾನೇ? ಹಾಗೆ ಹೆಚ್ಚಿಗೆ ಮಾತಾಡಬಾರ್ದು. ಆದರೂ ಎರಡೇ ಮಾತು ಹೇಳ್ತೀನಿ. ಇವತ್ತು ನಮ್ಮ ಏನು ಪದ್ಮಶ್ರೀ ಅವಾರ್ಡ್ ತಗೊಂಡು ಮಾಜಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಿರತಕ್ಕಂಥ ಮಂಜಮ್ಮವರು ಭಾಳ ಸುದೀರ್ಘವಾಗಿ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಎಲ್ಲ ವಿಚಾರವನ್ನು ಸಹ ಮಾತಾಡಿದ್ದಾರೆ. ನಾವೇನು ಮಾತಾಡಬಾರ್ದು ಅಷ್ಟು ವಿಚಾರಗಳನ್ನು ಸಹ ತಿಳಿಸಿದ್ದಾರೆ. ಹಾಗೆ ನಮ್ಮ ಆ ಸಂಸ್ಥೆಯ ಚೇರ್ಮನ್ ಆದಂಥ ರವಿಕಿಶೋರ್ ಅವರು ಸಹ ಇದ್ದಾರೆ. ಹಾಗೆ ನಮ್ಮ ಜಗದೀಶ್ ಸರ್ ಇದ್ದಾರೆ, ಯೋಗಲಕ್ಷ್ಮಿ ಅವರು ಇದ್ದಾರೆ, ನಮ್ಮ ಚಾರ್ಲಿ ಆಂಥೋಣಿ ಅವರು ಇದ್ದಾರೆ, ಇವರು ವೈಸ್ ಪ್ರಿನ್ಸಿಪಾಲು ಸಂಕೀರ್ತನ್ ಅವರು ಇದ್ದಾರೆ, ಇನ್ನೊಬ್ಬರು ಬೇಬಿ ಅಂತ ಇದ್ದಾರೆ, ಆ ಮಗು ಅಂತ ಅಂದ್ಕೊಂಡಿದ್ದೆ, ಅವರು ಎಡ್ಮಿಸ್ಸು. ದಯಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಾ. ನಾನು ಎರಡೇ ಮಾತು ಹೇಳ್ತೀನಿ. ಮಕ್ಕಳುಗಳು ಭಯಪಡಬಾರ್ದು. ಯಾಕೆ ಅಂತ ಅಂದರೆ, ಭಯಪಟ್ಟರೆ ಮಕ್ಕಳುಗಳು ಮುಂದುವರಿಯೋಕ್ಕಾಗಲ್ಲ. ಇವತ್ತೇನಾಗ್ತಾಯಿದೆ ಮಕ್ಕಳುಗಳಲ್ಲಿ, ಬರೀ ಓದು ಡಿಸ್ಟಿಂಕ್ಷನ್ ತಗೋ, ಇನ್ನೇನಾದ್ರು ಡಾಕ್ಟ್ರ್ ಆಗು, ಇಂಜಿನಿಯರ್ ಆಗು, ಎಲ್ಲ ಒತ್ತಡಗಳು. ಹೌದು, ಇವತ್ತು ನನಗೂ ಅಷ್ಟೇ, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಆಸೆ ಇರ್ತದೆ. ಎಲ್ಲ ಮಕ್ಕಳಲ್ಲೂ ಆ ಶಕ್ತಿ ಇರಲ್ಲ. ಯಾಕೆ ಅಂತ ಅಂದರೆ, ಎಲ್ಲ ಮಕ್ಕಳನ್ನು 100ಕ್ಕೆ 100 ಡಿಸ್ಟಿಂಕ್ಷನ್ ತೊಗೊಂಡು ಪಾಸ್ ಮಾಡೋಕ್ಕಾಗಲ್ಲ. ಆ ಮಕ್ಕಳುಗಳಿಗೆ ನಾವು ಒತ್ತಡವನ್ನು ಕೊಡಬಾರ್ದು. ಅವ್ರ ಶಕ್ತಿ ಬೇರೆ ಬೇರೆ ಕ್ಷೇತ್ರದಲ್ಲೂ ಸಹ ಇರ್ತದೆ. ನಮ್ಮ ಮಂಜಮ್ಮವ್ರು ಹೇಳ್ತಾಯಿದ್ರು ಇದೇ ರೀತಿ, ಮಕ್ಕಳುಗಳಿಗೆ ಅವ್ರದ್ದೇ ಆದಂಥ ಶಕ್ತಿಗಳಿರುತ್ತೆ. ತಮಗೆ ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಮಕ್ಕಳುಗಳು ಯಾಕೆ ಹೆದರಬಾರ್ದು? ಛಲ ಇರಬೇಕು. ಛಲ ಒಂದಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ. ನಿಮಗೆ ನೆಪೋಲಿಯನ್ ಬೋನಪಾರ್ಟ್ ಗೊತ್ತಿರಬೇಕು. ನೆಪೋಲಿಯನನ್ನು ಒಂದು ಸಂದರ್ಭದಲ್ಲಿ ಮಹಾರಾಜನ ರಾಜ್ಯವನ್ನು ಆಳ್ತಾ ಇದ್ದಂತನ ಈ ಒಂದು ದೇಶದಲ್ಲಿ ಅವನಿಗೆ ಮರಣದಂಡನೆಯನ್ನು ವಿಧಿಸಿ ಜೈಲ್ಗೆ ಹಾಕ್ತಾರೆ. ಮರಣದಂಡನೆಯನ್ನು ವಿಧಿಸಿ ಜೈಲ್ಗೆ ಹಾಕಿದಾಗ ಅವನಿಗೆ ಇನ್ನೇನು ಮರಣದಂಡನೆ ವಿಧಿಸಿದ ಮೇಲೆ ಇನ್ನೇನೈತೆ ಜೀವನ, ನಮ್ಮ ಜೀವನ ಹೋಯ್ತು ಅಂತ. ಆದರೆ ಅವನಿಗೆ ಛಲ ಇಲ್ಲ, ನಾನು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಒಂದು ಛಲ. ಆ ಛಲಕ್ಕೋಸ್ಕರ ಅವನು ಒಳಗಡೆ ಜೈಲಲ್ಲಿ ಇರ್ತಾನೆ, ಹೊರಗಡೆ ದಂಗೆ ಹೇಳ್ತಾರೆ ನೆಪೋಲಿಯನ್ ನಿರಪರಾಧಿ ಬಿಡಬೇಕು ಅಂತ. ಅವತ್ತು ಸೋಲ್ಜರ್ ಬರ್ತಾರೆ ನೆಪೋಲಿಯನ್ ಹತ್ರ, ಅವನು ಜೈಲೊಳಗಡೆ ಇರ್ತಾನೆ. ನೆಪೋಲಿಯನ್ ಹತ್ರ ಬಂದು ಸೋಲ್ಜರ್ ಹೇಳ್ತಾರೆ, ಸ್ವಾಮಿ ನಿಮಗೆ ಬಿಡುಗಡೆ ಆಗಿದೆ ಅಂತ. ನೆಪೋಲಿಯನ್ ನಗ್ತಾನೆ. ಹೌದಾ? ಅಷ್ಟೇ. ಅಲ್ಲಿ ಒಂದು ಭೂಪಟವನ್ನು ನೋಡ್ತಾ ಇರ್ತಾನೆ ಹಿಂದೆ ತಿರ್ಕೊಂಡು. ಆವಾಗ ಅವನು ಸೋಲ್ಜರ್ ಕೇಳ್ತಾನೆ, ಸ್ವಾಮಿ ನಿಮ್ಮ ಮರಣದಂಡನೆ ಹೊರಗಡೆ ಬಂದಿದ್ದೀರಾ, ನೀವೇನು ಎಕ್ಸ್ಪ್ರೆಷನ್ನೇ ಮಾಡ್ತಾ ಇಲ್ವಲ್ಲ ಅಂತ. ಆಮೇಲೆ ಅದನ್ನು ನೋಡ್ತಾ ಇದ್ರಲ್ಲ, ಭೂಪಟವನ್ನು ಏನು ನೋಡ್ತಾ ಇದ್ರಿ ಅಂತ. ನನಗೆ ಕಾನ್ಫಿಡೆನ್ಸ್ ಇತ್ತು, ಹೊರಗಡೆ ಬಂದೇ ಬರ್ತೀನಿ, ಈ ವಿಶ್ವವನ್ನು ಗೆಲ್ತೀನಿ, ಆ ವಿಶ್ವವನ್ನು ಗೆದ್ದರೆ ಯಾವುದನ್ನ ರಾಜಧಾನಿ ಮಾಡಬೇಕು ಅಂತ ಹೇಳಿ ನಾನು ಆ ಭೂಪಟವನ್ನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದರೆ ಅವರಲ್ಲಿರತಕ್ಕಂಥ ಕಾನ್ಫಿಡೆನ್ಸ್. ದಯಮಾಡಿ ಮಕ್ಕಳುಗಳಲ್ಲಿ ಮನವಿ ಮಾಡ್ತೇನೆ, ಡಿಸ್ಟಿಂಕ್ಷನ್ ತೊಗೊಂಡವರು ಒಳ್ಳೆ ಇಂಜಿನಿಯರ್ ಆಗ್ತಾರೆ, ಪ್ರೊಫೆಸರ್ಸ್ ಆಯ್ತಾರೆ, ಮತ್ತು ಡಾಕ್ಟ್ರ್ ಆಯ್ತಾರೆ. ಅಕಸ್ಮಾತು ಆಗಲಿಲ್ಲ, ಜಸ್ಟ್ ಪಾಸ್ ಆದ್ರಿ, ಏನು ಮಾಡ್ತೀರಾ? ರಾಜಕಾರಣ ಇದ್ದೇ ಇದೆ. ನಾವೆಲ್ಲ ಜಸ್ಟ್ ಪಾಸು, ಬನ್ನಿ ರಾಜಕಾರಣ ಮಾಡಿ. ಇಡೀ ರಾಜಕಾರಣದಲ್ಲಿ ನಾವೆಲ್ಲ ಹಿಂದೆ ಬೆಂಚ್ ಸ್ಟೂಡೆಂಟ್ 35% ಬಂದರೆ ಸಾಕು, ನಾವು ಖುಷಿಯಾಗಿರ್ತಿದ್ವಿ. ನಾವು ಹಿಂದೆ ಬಂದು ಇವತ್ತು ರಾಜಕಾರಣ ಮಾಡ್ತಾ ಇದ್ದೀವಿ. ನನ್ನ ಮಗನಿಗೆ ಹೇಳ್ತಿಲ್ಲ, ಮಗನೇ ನೀನು ಬೇಡ ಕಣೋ, ರಾಜಕಾರಣಕ್ಕೆ ಬರಬೇಡ ಅಂತ ಹೇಳ್ತೀನಿ. ಇಲ್ಲಪ್ಪ ನಾನು ರಾಜಕಾರಣಕ್ಕೆ ಬರ್ತೀನಿ. ನೀನು IAS ಮಾಡು, KS ಮಾಡು, ನೀನು ನಿಜವಾಗ್ಲೂ IAS ಮಾಡಿದ್ರೆ ನಿಮ್ದು DC ಆಯ್ತಾರೆ ಕಣೋ, KS ಮಾಡಿದ್ರೆ IAS ಆಫೀಸರ್ ಆಯ್ತಾರೆ ಕಣೋ. ನಿರಂತರ ನೀನು 27-28 ವರ್ಷಕ್ಕೆ ಕೆಲಸಕ್ಕೆ ಸೇರ್ಕೊಂಡ್ರೆ 60 ವರ್ಷದ ತನಕ ನೀನು ಕಾರ್ ಇರ್ತದೆ.
ನೀನು ಖುಷಿಯಾಗಿರ್ಬೋದು, ಜನಗಳ ಸೇವೆ ಮಾಡೋದು. ಅಪ್ಪ ಇಲ್ಲ, ರಾಜಕಾರಣದಲ್ಲಿ ಅವ್ರನ್ನೆಲ್ಲ ಕೇಳೋದು ರಾಜಕಾರಣಿಗಳ ಮಾತು. ಅವ್ರ ಕೆಳಗಡೆ ನಾವು ಕೆಲಸ ಮಾಡಬೇಕಾಯ್ತು, ರಾಜಕಾರಣಿನೇ ಅಂತ ಹೇಳ್ತಾರೆ. ಹಾಗೆ ನಾವು ಎಲ್ಲ ಮಕ್ಕಳುಗಳು ಹೆದರಬೇಡಿ. ಯಾಕೆ ಅಂತ ಅಂದರೆ, ಏನಾದರೂ ಒಂದು ಪ್ರೊಫೆಷನ್ ಇಟ್ಕೊಳ್ಳಿ, ದಯಮಾಡಿ ನಿಮ್ಮ ಜೀವನನ ರೂಪಿಸ್ಕೊಳ್ಳಿ. ಒಂದೇ ಒಂದು ಮಾತು ಹೇಳ್ತೀನಿ, ಮಕ್ಕಳುಗಳಿಗೆ ಗುರಿ ಇರಬೇಕು ಅಂತ ಹೇಳ್ತೀನಿ. ಆ ವಿಚಾರ ಬಗ್ಗೆ ನಮ್ಮ ಸರ್ವಜ್ಞರು ಒಂದು ಮಾತು ಹೇಳ್ತಾರೆ, ಚಿತ್ತವಿಲ್ಲದೆ ಗುಡಿಯ ಸುತ್ತಿದಡೆ ಫಲವೇನು, ಎತ್ತು ಗಾಣವನ್ನು ಒತ್ತುತ್ತಾ ನಿತ್ಯದಲ್ಲಿ ಸುತ್ತಿ ಬಂದಂತೆ ಸರ್ವಜ್ಞ ಅಂತ ಹೇಳ್ತಾರೆ. ಇದರ ಅರ್ಥ ಏನು ಹೇಳಿ? ಮಕ್ಕಳುಗಳಿಗೆ ಚಿತ್ತ ಅಂದರೆ ಒಂದು ಗುರಿ ಇರಬೇಕು. ಗುರಿ ಇಲ್ಲದೆ ಯಾರೋ ಒಬ್ಬ ವ್ಯಕ್ತಿ ಏನು ಪೂಜೆನ ಮನಸ್ಸಲ್ಲಿ ಪೂಜೆ ಮಾಡಿದ್ರೆ ಸುಮ್ಮನೆ ದೇವಸ್ಥಾನ ಸುತ್ತುತ್ತಾ ಇದ್ದರೆ ಆ ಗುರಿ ಇಲ್ಲ. ಪ್ರಾರ್ಥನೆ ಮಾಡಬೇಕು. ಮತ್ತು ಯಾವುದೇ ಒಂದು ಗುರಿ ಇಲ್ಲದೆ ಒಂದು ಎತ್ತಿಗೆ ಗಾಣಕ್ಕೆ ಕಟ್ಟಿಬಿಟ್ರೆ ಅದರದ್ದೇನು ಗುರಿ ಇದೆಯಾ? ಬರೀ ಗಾಣ ಸುತ್ತೋದಷ್ಟೇ. ಹಾಗಾಗಿ ಯಾವುದೇ ಒಂದು ಗುರಿಯನ್ನು ಇಟ್ಕೊಂಡು ಮಕ್ಕಳುಗಳು ಚೆನ್ನಾಗಿ ವ್ಯಾಸಂಗವನ್ನು ಮಾಡಬೇಕು ಅಂತ ಹೇಳ್ತಾ, ಹಾಗೆ ನಮ್ಮಲ್ಲಿ ಏನೇನು ಮಕ್ಕಳುಗಳು ತಾಯಂದಿರು ಪೋಷಕರು, ನಮ್ಮಮ್ಮ ಹೇಳಿದ್ರು, ನಿಜ ಸತ್ಯ. ತಾಯಂದಿರು ತಂದೆಯರು ನಾವು ನೋಡಿದಾಗೆ ನಮ್ಮ ತಂದೆ ತಾಯಿನ ಓದಿಸ್ತಾ ಇದ್ರು. ನಮಗೆ ಯಾವುದೇ ಒಂದು ಗುರಿ ಇರಲಿಲ್ಲ. ನಾವೇನು ಮಾಡ್ತಾಯಿದ್ವಿ, ನಮ್ಮ ಸ್ನೇಹಿತ SLC ಪಾಸಾಯಿತು, ಫಸ್ಟ್ PUC ಸೇರ್ಕೋಬೇಕು ಅಂತ ಹೋಯ್ತಿದ್ವಿ. ಮತ್ತು PUC ಪಾಸಾಯಿತು, ಡಿಗ್ರಿಗೆ ಎಲ್ಲೋ ಒಂದು ಕಡೆ ಹೋಗಿ ಸೇರ್ಕೋತಾ ಇದ್ವಿ. MA ಯಾವುದೋ ಒಂದು ಆರ್ಟ್ಸ್ ಅಂತ ಹೋಗಿ ಸೇರ್ತಾ ಇದ್ವಿ. ಆದರೆ ಇವತ್ತು ತಂದೆ ತಾಯಂದಿರು ಅಮ್ಮ ಹೇಳ್ದಾಗೆ ಅವರ ಜೀವನವನ್ನು ತೆಗೆದು ಅವರ ಕಷ್ಟವನ್ನು ಅನುಭವಿಸಿ, ಇವತ್ತು ನಾವು ನೋಡ್ದಂಗೆ, ನಾನು ನಗರ ಪಾಲಿಕೆ ಸದಸ್ಯನಾಗಿ ಒಂದು ಬಡಸ್ತನದ ಮಹಿಳೆಗಳನ್ನ ಪುರುಷರನ್ನ ನೋಡಿದ್ದೀನಿ. ಅವರು ಊಟ ಮಾಡ್ತಾರೋ, ತಿಂಡಿ ತಿಂತಾರೋ ಏನೋ, ಮಕ್ಕಳಿಗೋಸ್ಕರ ಜೀವನವನ್ನು ಕಟ್ತಾ ಇದ್ದಾರೆ. ದಯಮಾಡಿ ಮಕ್ಕಳಲ್ಲಿ ಮನವಿ ಮಾಡ್ತೇನೆ, ದೊಡ್ಡವರಾದ್ಮೇಲೆ ಎರಡೇ ಮಾತು ಹೇಳ್ಬಿಡ್ತೀನಿ, ದೊಡ್ಡವರಾದ್ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ತಂದೆ ತಾಯಿಯಂದಿರನ್ನ ಮರಿಬಾರ್ದು, ನಿಮ್ಮನ್ನು ಸಾಕಿದಂಥ ತಂದೆ ತಾಯಿಗಳನ್ನ ಮರಿಬಾರ್ದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಚೆನ್ನಾಗಿ ಓದಿ ವಿದೇಶಕ್ಕೆ ಹೋಗಿ ತಂದೆ ತಾಯಿನ ನೋಡ್ಕೊತಾ ಇಲ್ಲ, ಆಶ್ರಮಕ್ಕೆ ಕಳಿಸ್ತಾ ಇದ್ದೀರಾ. ಎಲ್ಲ ಒಂದು ಕಡೆ ರೋಡಲ್ಲಿ ಮನೆಯಲ್ಲಿ ಒಬ್ಬರನ್ನೇ ಬಿಟ್ಬಿಟ್ಟು ನೀವೆಲ್ಲ ಸಪ್ರೇಟ್ ಇರ್ತೀರಾ. ಇದು ಜೀವನ ಅಲ್ಲ. ಹಾಗಾಗಿ ದಯಮಾಡಿ ಅದೊಂದನ್ನು ಮಾಡಬೇಕು. ಎರಡನೇ ವಿಚಾರ ಏನು ಅಂದರೆ, ಎಲ್ಲ ಮಕ್ಕಳುಗಳು ಸಕ್ಸಸ್ ಆಗಲ್ಲ. ಯಾರು ಚೆನ್ನಾಗಿ ಸಕ್ಸಸ್ ಆಗ್ತೀರಾ ಆ ಮಕ್ಕಳುಗಳು ಯಾರು ಸಕ್ಸಸ್ ಆಗಲ್ಲ ಅಂತ ಫ್ರೆಂಡ್ಸ್ಗಳನ್ನ ಮರಿಬೇಡಿ. ಯಾವ್ದಾದ್ರು ಸಂದರ್ಭ ಬಂದರೆ ಅವ್ರಿಗೆ ಸಹಾಯವನ್ನು ಮಾಡಿ ಅಂತ ಹೇಳಿ ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಧನ್ಯವಾದಗಳು ಶ್ರೀಯುತ SPM ಮಂಜು ಅವರಿಗೆ. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಮತಿ ಯೋಗಲಕ್ಷ್ಮಿ ಆರವರು, ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು, ಕುಂಬಾರಕೊಪ್ಪಲು, ಇವರು ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪದ್ಮಶ್ರೀ ವಿಜೇತರಾದಂತಹ ಶ್ರೀಮತಿ ಡಾಕ್ಟರ್ B ಮಂಜಮ್ಮ ಜೋಗ್ತಿಯವರೇ, ಮತ್ತು ಈ ಸಂಸ್ಥೆಯ ಚೇರ್ಮನ್ ಆದಂತಹ ಡಾಕ್ಟರ್ ರವೀಂದ್ರ ಕಿಶೋರ್ ಅವರೇ, SBM ಮಂಜೂರವರೇ ಮತ್ತು ಆತ್ಮೀಯರಾದಂತಹ ಜಗದೀಶ್ ರವರೇ, ಈ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಅತಿಥಿಗಳಾಗಿ ಆಗಮಿಸಿರುವಂತಹ ಎಲ್ಲ ನೆಚ್ಚಿನ ಪ್ರೀತಿಯ ಪೋಷಕರೇ, ವಿದ್ಯಾರ್ಥಿಗಳೇ, ಶ್ರೀಮತಿ ಮಂಜಮ್ಮ ಜೋಗ್ತಿಯವ್ರನ್ನ ಈ ಕಾರ್ಯಕ್ರಮದಲ್ಲಿ ನಾವು ಅವರ ಜೊತೆಗೆ ಅತಿಥಿಯಾಗಿ ಕೂತ್ಕೊಂಡಿದ್ದು ನಮ್ಮ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಯಾಕಂತಂದರೆ ಅವರು ನಮ್ಮ ಕನ್ನಡ ನಾಡು ನುಡಿಯ ಬಗ್ಗೆ ಮತ್ತು ನಮ್ಮ ಕನ್ನಡ ನಾಡಿನ ಸಂಸ್ಕೃತಿಯ ಬೇರಾದಂತಹ ಜಾನಪದ ಸಾಹಿತ್ಯದ ಬಗ್ಗೆ ಅವರು ಮುಂದುವರಿಸ್ಕೊಂಡು ಆ ಸಂಸ್ಕೃತಿಯ ಪೀಳಿಗೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅಮ್ಮ. ಮತ್ತು ತಾವೆಲ್ಲರೂ ಕೂಡ ಮತ್ತೊಂದು ಅಂತಂದರೆ, ಮಹಾವೀರ್ ಪ್ರೌಢಶಾಲೆಯವರು ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿರೋವಂಥದ್ದು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ಯಾಕಂದರೆ ನಾವು ಕೂಡ ಅಂಥ ಶ್ರೀಮಂತ ಕುಟುಂಬದಿಂದ ಏನು ಬಂದಂಥವರಲ್ಲ, ಬಡತನದ ಕುಟುಂಬದಿಂದಲೇ ಒಂದು ಗುರಿಯನ್ನು ಮುಟ್ಟಬೇಕು ಅನ್ನೋ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಬಂದಂಥವರು. ನಾವು ಇಲ್ಲೇ ಕೂತ್ಕೊಂಡು ರಕ್ತಾಕ್ಷಿ ಅನ್ನುವ ನಾಟಕವನ್ನು ಡಿಗ್ರಿನಲ್ಲಿ ಇತ್ತು ಒಂದು ಪಾಠ. ಆಗ ಬಂದಂಥ ಸಂದರ್ಭದಲ್ಲಿ ನೋಡಿಕೊಂಡು ತುಂಬ ಸಂತೋಷದಿಂದ ಕಲಾಮಂದಿರ ಎಷ್ಟು ಚೆನ್ನಾಗಿದೆ ಏನು ಅಂತ ನೋಡ್ಕೊಂಡು ಹೋದ್ವಿ. ಈ ಒಂದು ಸಂದರ್ಭದಲ್ಲಿ ಮಹಾವೀರ್ ಸಂಸ್ಥೆಯವರು ನಮ್ಮನ್ನ ಗುರುತಿಸಿ ಕಾರ್ಯಕ್ರಮಕ್ಕೆ ಕಲಾಮಂದಿರಕ್ಕೆ ಅತಿಥಿಯಾಗಿ ಬರಬೇಕು ಅಂತ ಗೌರವವನ್ನು ಸೂಚಿಸಿದ್ರು. ನಾವು ಬೇಡ ಅಂತ ಹೇಳಿದ್ವಿ, ಬಟ್ ಎಲ್ಲೋ ಒಂದು ಕಡೆ ಒಂಥರ ತುಂಬ ಸಂತೋಷ ಆಯಿತು, ಗೌರವ ಆಯಿತು. ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮತ್ತು
ಪೋಷಕರಾದಂತಹ ತಮಗೆ ನಾನೇನು ಹೇಳ್ತೀನಿ ಅಂತಂದರೆ, ಕನ್ನಡ ನಾಡು ನುಡಿಯ ಬಗ್ಗೆ ಅತೀವವಾದ ಗೌರವನ ಕೊಡಿ. ನಾನು ಕನ್ನಡದಿಂದನೇ ಒಂದು ಕನ್ನಡ ಭಾಷೆಯನ್ನು ಕಲ್ತಿರೋದ್ರಿಂದಲೇ ನಾನು ಒಂದು KES ಅಂತ ಒಂದು ಎಕ್ಸಾಮನ್ನು ಬರೆದು ಮುಖ್ಯೋಪಾಧ್ಯಾಯರಾಗಿ ಆಯ್ಕೆಯಾಗಿರೋಕ್ಕೆ ಕನ್ನಡನೇ ಕಾರಣ ಆಯಿತು. ಈಗಿನ KAS IASಗೆಲ್ಲ ಕನ್ನಡವನ್ನು ಕಲ್ತು ಕನ್ನಡ ಸಾಹಿತ್ಯವನ್ನು ಒಂದು ಚೌಕಟ್ಟಿದೆ, ಕನ್ನಡ ಸಾಹಿತ್ಯಕ್ಕೆ ಇಷ್ಟು ಕಲಿಬೇಕು, ಆಮೇಲೆ ಅದನ್ನು ಕಲಿತಾ ನಮ್ಮ ಒಂದು ಮೌಢ್ಯತೆ ಬೆಳೀತಾ ಹೋಗ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ಸಂಸ್ಕೃತಿಯನ್ನು ಅಳವಡಿಸಿ ಕನ್ನಡ ಭಾಷೆಯನ್ನು ಹೆಚ್ಚಿನ ಆದ್ಯತೆ ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಿನ್ನೆ ಒಂದು ಪೇಪರ್ನಲ್ಲಿ ನಾವು ಇವತ್ತು ಒಂದು ನ್ಯೂಸ್ ನೋಡಿದ್ವಿ, 3ನೇ ತರಗತಿಯ ವಿದ್ಯಾರ್ಥಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು. ಎಂಥ ಶೋಚನೀಯ ಸಂಗತಿ ಅಂತ ನಾವು ಹೇಳ್ಬೋದು. ಇದ್ರ ಏನಕ್ಕೆ ಈ ಮಗುಗೆ ಈ ಥರ ಆಯಿತು ಅಂತಂದರೆ, ಒತ್ತಡ ಇರ್ಬೋದು, ಓದಬೇಕು ಅನ್ನೋದು, ಬರೀ ಓದೋದು, ಮೊಬೈಲ್ ನೋಡು, ಜಂಕ್ ಫುಡ್ಗಳು ತಿನ್ನು, ಮತ್ತು ಗೋಬಿ ಮಂಚೂರಿ ತಿನ್ನು, ನೂಡಲ್ಸ್ ತಿನ್ನು. ನಮ್ಮ ಕಾಲದಲ್ಲಿ ಈ ಥರದ ತಿಂಡಿಗಳೇ ಇರ್ತಿರಲಿಲ್ಲ. ಈಗಿನ ಮಕ್ಳಿಗೆ ಏನು ಕೊಡ್ತಾ ಇದ್ದೀವಿ, ತಿಂತಾ ಇದ್ದೀವಿ, ತಿನ್ನುತ್ತೆ, ಒಂದು ಕಡೆ ಕೂತ್ಕೊಳ್ಳುತ್ತೆ. ಆಟ ಆಡೋದು ಅನ್ನೋದೇ ಆ ಮಗುಗೆ ಇಲ್ಲ. ದಯವಿಟ್ಟು ಪೋಷಕರೇ ತಾವುಗಳು ಇನ್ಯಾರೋ ನನ್ನ ಮಗುನ ಹೇಳ್ಕೊಂಡೊಟ್ಟೋಗ್ಬಿಡ್ತಾರಂತೆ, ಇನ್ನೆಲ್ಗೋ ಹೋಗುತ್ತಂತೆ, ಬೆರಿಲಿಕ್ಕೆ ಬಿಡಿ ಅಕ್ಕಪಕ್ಕದವ್ರ ಜೊತೆಗೆ, ಮಕ್ಕಳ ಜೊತೆ ಆಟ ಆಡಲಿ. ಆದರೆ ಜೊತೆಗೆ ನಿಮ್ಮ ಒಂದು ಜವಾಬ್ದಾರಿ ಏನಾಗಿರುತ್ತೆ ಅಂತಂದರೆ, ಮಗುನ ಮಾತಾಡಿಸಿ, ಏನಾಯಿತು ಇವತ್ತು ಶಾಲೆಯಲ್ಲಿ, ಏನು ಕಲಿತೆ, ಯಾರು ಮಾತಾಡಿದ್ರು ನಿನ್ನ ಜೊತೆ, ಅಕ್ಕಪಕ್ಕದವ್ರು ಏನು ಮಾತಾಡಿದ್ರು, ಈ ಥರದ್ದೆಲ್ಲ ನೀವು ಅವ್ರ ಜೊತೆ ಯಾವಾಗ ಒಂದು ಟೈಮ್ ಕೊಡ್ತೀರಾ, ಖಂಡಿತವಾಗಿ ನಿಮ್ಮ ಮಗು ಆರೋಗ್ಯಪೂರ್ಣವಾದಂತಹ ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ನೀವು ನಿಮ್ಮ ಮಕ್ಕಳಿಗೆ ಟೈಮ್ ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಹೀಗೆ ಮತ್ತು ಮೊಬೈಲ್ ಅನ್ನೋದು ಒಂದು ಅಡಿಷನ್ ಥರನೇ ಆಗ್ಬಿಟ್ಟಿದೆ. ಕೇವಲ ಅವಾಗೆಲ್ಲ ಡ್ರಿಂಕ್ಸ್ ಮಾಡಿದ್ರೆ, ಸ್ಮೋಕ್ ಮಾಡಿದ್ರೆ ಇದ್ರ ಮಾತ್ರ ಅಡಿಷನ್ ಆಗ್ತಾಯಿತ್ತು. ಬಟ್ ಈಗ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಮಕ್ಕಳು. ಪುಸ್ತಕ ಹೇಳುತ್ತಂತೆ, ಒಂದು ಗಾದೆ ಇದೆ, ನೀನು ನನ್ನನ್ನು ತಲೆ ಬಗ್ಸಿ ಓದು, ನಾನು ನಿನ್ನನ್ನು ತಲೆ ಎತ್ತುವ ರೀತಿ ಮಾಡ್ತೀನಿ. ಅದೇ ಮೊಬೈಲ್ನ ನಾನು ನೋಡ್ತಾ ಇದ್ರೆ ಅದು ಎಂಡ್ಲೆಸ್ ನೋಡಿ, ಸ್ಕ್ರೀನ್ ಹೋಗ್ತಾನೇ ಇರುತ್ತೆ. ನಾನು ಒಂದು 5 ನಿಮಿಷ ಅಂತ ನೋಡ್ಕೊಂಡು ಕೂತ್ಕೊಂಡ್ರೆ ಅದು ಟೈಮ್ ಆಗೋದಿಲ್ಲ. ಸೊ ಅಲ್ಲಿ ನಾವು ತಲೆ ಎತ್ತಲಿಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ಪೋಷಕರೇ, ನೀವೆಲ್ಲರೂ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಜಂಕ್ ಫುಡ್ಡಿಂದ ಅವಾಯ್ಡ್ ಮಾಡಿಸಿ, ಮತ್ತು ಮೊಬೈಲ್ನಿಂದ ಅವಾಯ್ಡ್ ಮಾಡಿಸಿ. ಇನ್ನು ಸಾಕಷ್ಟು ತಿಳುವಳಿಕೆಯನ್ನು, ಅನುಭವದ ಮಾತುಗಳನ್ನ ಶ್ರೀಮತಿ ಮಂಜಮ್ಮ ಜೋಗತಿಯವರು ಹಂಚ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಕೂಡ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ತಮ್ಮಲ್ಲಿ ಹಂಚ್ಕೊಂಡಿದ್ದೀನಿ ನನ್ನ ಅನುಭವಗಳನ್ನ. ಮತ್ತು ನೀವೆಲ್ಲರೂ ಕೂಡ ಆದಷ್ಟು ಮಕ್ಕಳು ನಿಮ್ಮ ಗುರು ಹಿರಿಯರಿಗೆ ಗೌರವನ ಕೊಡಿ. ಶಿಕ್ಷಕರು ಏನು ಹೇಳ್ತಾರೆ, ನಿನಗೆ ಒಂದು ಗುರಿ ಇರಬೇಕು, ನಿನ್ನ ಬೆನ್ನ ಹಿಂದೆ ಗುರು ಇದ್ದಾರೆ, ಗುರು ಯಾವ ರೀತಿ ಹೇಳ್ತಾರೆ ಆ ರೀತಿ ನಡ್ಕೊಂಡು ಹೋದರೆ, ಅವನ ಮಾತನ್ನು ಕೇಳಿದ್ರೆ ಖಂಡಿತ ನೀನು ಜೀವನದಲ್ಲಿ ಸಕ್ಸಸ್ ಆಗೇ ಆಗ್ತೀಯಾ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕು ಮಕ್ಕಳೇ ಅಂತ ಹೇಳ್ತಾ, ಒಳ್ಳೆಯದಾಗಲಿ, ನಿಮ್ಮ ಆ್ಯನ್ಯುವಲ್ ಡೇ ಚೆನ್ನಾಗಾಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀಮತಿ ಯೋಗಲಕ್ಷ್ಮಿ ಆರ್ ಅವರಿಗೆ. ಇದೀಗ ನಮ್ಮ ಶಾಲೆಯ ಚೇರ್ಮನ್ GV ಗ್ರೂಪ್ ಡಾಕ್ಟರ್ ರವೀಂದ್ರನ್ ಕಿಶೋರ್ ಅವರು ದಯವಿಟ್ಟು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯರಿಗೂ, ಪೋಷಕರಿಗೂ, ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನಿನ್ನೆ ನಾನು ನಮ್ಮ ಮಂಜಮ್ಮವ್ರು ಬಂದಾಗ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳಿದೆ. ಯಾವುದು ಹೊಸ ವರ್ಷ? ಯುಗಾದಿ ಅಲ್ವೇನು ಹೊಸ ವರ್ಷ? ಹ್ಯಾಪಿ ನ್ಯೂ ಇಯರ್ ಹೇಳು ಅಂದರು. ಅದಕ್ಕೆ ಈಗ ನಿಮಗೆಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ಎಲ್ರಿಗೂ 2025 ಒಳ್ಳೆಯದಾಗಲಿ. ಈಗ ಅದೇ ನಮ್ಮ ಅಮ್ಮ ಅವರು ಮಾತು ಮುಗಿಸ್ದಾಗ ನಾನು ಅದೇ ಹೇಳಿದೆ, ನೀವೆಲ್ಲ ಮಾತನಾಡ್ಬಿಟ್ರಿ. ನಾನು ಈ ವಿಚಾರ ಬಿಟ್ಟಿದ್ದಾರೆ, ಇದನ್ನು ಮಾತನಾಡೋಣ ಅಂತ ರೆಡಿ ಇದ್ದೆ. ಅದನ್ನು ಹೇಳಿಬಿಟ್ರು. ಮತ್ತು ಓಕೆ, ಧಾರಾವಾಹಿ ಬಿಟ್ಬಿಟ್ಟಿದ್ದಾರೆ, ಮರ್ತಿರ್ಬೇಕನೋ ಸೀರಿಯಲ್ಲು, ಅವರು ಆರ್ಟಿಸ್ಟು, ಅದ್ರ ಬಗ್ಗೆ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಹೇಳೋಣ ಅದನ್ನು ಹೇಳಿದ್ರು. ಎಲ್ಲರೂ ಹೇಳಾಯಿತು. ಈಗ ನಾನು ಏನು ಹೇಳೋದು, ಬ್ಲ್ಯಾಂಕಾಗಿ ನಿಂತಿರಬೇಕು ಅಂತ. ಅದನ್ನೇ ಬಂದಿದ್ದ ಕೂಡಲೇ ನೀವೆಲ್ಲ ಹೇಳಾಯಿತು, ನಾನೇನು ಮಾತನಾಡಲಿ, ಅಲ್ಲ ಸಂಪ್ರದಾಯಕ್ಕೆ ಹೋಗಿ ಮಾತನಾಡು ಬಾ ಅಂದರು. ಅವ್ರು ಆಲ್ರೆಡಿ ಹೇಳಿದ್ರು ಮೊಬೈಲ್ ಬಗ್ಗೆ, ಈಗ ನಾನು ಲ್ಯಾಪ್ಟಾಪ್ ಬಗ್ಗೆ ಹೇಳ ಅಂತ. ಲ್ಯಾಪ್ಟಾಪ್ ಇಂಟರ್ನೆಟ್ ಬಗ್ಗೆ ಹೇಳ ಅಂತ. ಈಗ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ, ನಮ್ಮ SBM ಮಂಜು ಅವ್ರು ಹೇಳಿದ್ರು ಛಲ ಇರಬೇಕು ಅಂತ. ಮೊನ್ನೆ ರೀಸೆಂಟಾಗಿ ಇದೇ ಮಹಾವೀರ್ ಸಂಸ್ಥೆಯ ಮಕ್ಕಳನ್ನ ನಾನು ಭೇಟಿ ಮಾಡಿದೆ. ಒಂದು
ಸ್ಮಾಲ್ ಸೆಷನಲ್ಲಿ 10ನೇ ಕ್ಲಾಸ್ ಮಕ್ಕಳನ್ನ. ಛಲ ಇರಬೇಕು, ನಿಜ, ಎರಡರಲ್ಲೂ ಛಲ ಇರಬೇಕು. ಛಲ ಇಲ್ಲ ಅಂದರೆ ಯಾವುದನ್ನೂ ಆಗಲ್ಲ. ಈಗ ಫಾಸ್ಟೆಸ್ಟ್ ಲೈಫ್ ಕಂಡುಹಿಡ್ದಿದ್ದೀರಿ ಎಲ್ಲರೂ, ಪೇರೆಂಟ್ಸು, ಪೋಷಕರಾಗಲಿ, ಸ್ಟೂಡೆಂಟ್ಸ್ ಆಗಲಿ. ಯಾವ ಮಟ್ಟಕ್ಕೆ ಫಾಸ್ಟೆಸ್ಟ್ ಲೈಫ್ ಕಂಡುಹಿಡ್ದಿದ್ದೀರಿ ಅಂದರೆ, ಮೊದಲಿಗೆ ನಾವೆಲ್ಲ ಇಷ್ಟುದ್ದ ಲೆಟ್ರ್ ಬರೀಬೇಕಾಗಿತ್ತು, ಹೌದಾ ಸರ್? ಒಬ್ರಿಗೆ ಒಂದು ಕಮ್ಯುನಿಕೇಷನ್ ಕೊಡಬೇಕು ಅಂದರೆ ದಿನಾಂಕ, ಸಬ್ಜೆಕ್ಟು ಪ್ರತಿಯೊಂದನ್ನು ನಾವು ಬರೆದು ಅದನ್ನು ಲೆಟ್ರನ್ನ ಕಳಿಸ್ಬೇಕಾಗಿತ್ತು. ಅದಾದ ನಂತರ ಹೋಗ್ತಾ ಹೋಗ್ತಾ ಒಂದು ಪೇಜರ್ ಅಂತ ಬಂತು, ಅದನ್ನು ಸ್ವಲ್ಪ ಕಟ್ ಶಾರ್ಟ್ ಮಾಡಿದ್ವಿ. ಅದಾದಮೇಲೆ ಮೊಬೈಲ್ ಬಂತು, ಅದಾದಮೇಲೆ ನೆಟ್ವರ್ಕ್ ಬಂತು, 2G 3G 4G 5G, ಇನ್ನೇನು 7G ಬರ್ತದೆ. ಹೋಗ್ತಾ 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 ಎಲ್ಲಿಂದ ಇರುತ್ತೆ ಹೌ ಆರ್ ಯು ಅನ್ನೋದು ಈಗ HW ಆಗಿದೆ. ಅಷ್ಟು ಫಾಸ್ಟಾಗಿ ತಾಳ್ಮೆಯನ್ನು ನಾವು ಕಳ್ಕೊಂಬಿಟ್ಟಿದ್ದೀವಿ. ಈಗ ನನಗೆ ಮೊನ್ನೆ ಯಾವುದೋ ಒಂದು ಸ್ಟೂಡೆಂಟು ಮೆಸೇಜ್ ಹಾಕಿದ್ರು, ಸರ್ ಐ ವಾಂಟ್ ಡಾಕ್ಯುಮೆಂಟ್ ASAP ಅಂತೆ. ನಾನು ASAP ಏನು, ಎಂತ ಯಾವ ಲ್ಯಾಂಗ್ವೇಜ್ ಇವನು ಬೈತಾ ಇರೋದು ನನಗೆ, ಏನಿದು ASAP? ತಲೆ ಕೆರ್ಕೊಂಡೆ. ASAP ಅಂದರೆ ಎಂತ? ಆಸ್ ಸೂನ್ ಆಸ್ ಪಾಸಿಬಲ್. ಅಯ್ಯೋ ಶಿವನೇ, ನಾನು ಪ್ರಿಪರೇಟರಿ ಪೇಪರ್ಸಲ್ಲಿ ಇಲ್ಲಿ ಬರ್ತಾ ಇದೆ, ಯಾವ ಥರ ಮಕ್ಕಳು ಬರೀತಾ ಇರೋದು YOU ಆರ್ನ ಕಟ್ ಶಾರ್ಟ್ ಮಾಡಿ ಯು ಹಾಕವ್ರೆ. ಈ ವಾಟ್ಸಪ್ಪು ಮೆಸೇಜು ಯಾವ ಲೆವೆಲ್ಗೆ ತೊಗೊಂಡು ಬಂದು ಬಿಟ್ಬಿಟ್ಟಿದೆ ನಮ್ಮ ಮಕ್ಕಳನ್ನ ಅಂದರೆ, ಪೇಪರ್ನಲ್ಲಿ ಹೊಗೆ ಬರೆಯೋ ಥರ. ಅದೇ ರೀತಿ ರಿಲೇಷನ್ಶಿಪ್ ಬಗ್ಗೆ ಹೇಳ್ತಾ ಇದ್ರು ಅಮ್ಮ, ಅಂಕಲ್ ಆಂಟಿ, ಒಂದು ಪದ ಬಿಟ್ರಿ ಅಮ್ಮ ನೀವು. ಈಗ ಹೊಸ ಟ್ರೆಂಡ್ ಏನು ಗೊತ್ತಾ, ನಮ್ಮ ಕಾಲ ಆಯಿತು ಅಂಕಲ್ ಆಂಟಿ, ಈಗ ಬ್ರೋ. ಈಗ ನಾನು ಮೊನ್ನೆ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅವರು ಬ್ರೋ ಸ್ವಲ್ಪ ಬನ್ನಿ ಈ ಕಡೆ. ಯಾರು ಬ್ರೋ? ನನಗೆ ಬ್ರೋ ಒಂಚೂರು ಈ ಕಡೆ ಬನ್ನಿ. ಸಿಸ್ ಅಲ್ಲ, ಸಿಸ್ಸು ಅಂತಾರೆ, ಇದು ಹೆಣ್ಮಕ್ಳು ಮಾತಾಡುವಂಥದ್ದು. ಬ್ರೋ ಓಕೆ, ನನಗೆ ಬ್ರೋ ಆದರೂ ಓಕೆ, ನಮ್ಮ HMಗೆ ಬ್ರೋ ಅಂದರೆ ಏನು ಮಾಡ್ತಾರೆ ಪಾಪ, ಬ್ರೋ ಈ ಕಡೆ ಬನ್ನಿ ಒಂಚೂರು. ಈ ಮಟ್ಟಕ್ಕೆ ನಮ್ಮ ಎಲ್ಲರೂ ಫಾಸ್ಟೆಸ್ಟ್ ಲೈಫಲ್ಲಿ ಅಪ್ಡೇಟ್ ಆಗ್ತಾ ಇದ್ದೀವಿ. ಅದಕ್ಕೆ ಈಗ ರೀಸೆಂಟಾಗಿ ತುಂಬ ಅಪ್ಡೇಟ್ ಆಗಿರುವಂಥ ಫೋನ್ ನಾನು ಇಟ್ಕೊಳ್ಳುವಂಥ ಶೈಲಿ. ಯಾಕೆ ಅಂತ ಹೇಳಿದ್ರೆ ನಾನು ಟ್ರೆಂಡಲ್ಲಿರಬೇಕು, ಇಲ್ಲಾಂದರೆ ನಮ್ಮ ಮಕ್ಕಳು ನನ್ನ ತುಳಿದು ಮುಂದಕ್ಕೆ ಹೋಗ್ತಾರೆ. S24 ಸ್ಯಾಮ್ಸಂಗ್ ನನ್ನ ಹತ್ರ ಇರುವಂಥದ್ದು ಏನು, ಒಂದು ಫೋನ್ ಅಟೆಂಡ್ ಮಾಡ್ಲಿಕ್ಕೆ ಮಾತ್ರ. ಅದರಲ್ಲಿ ಬೇಕಾದಷ್ಟು ಆ್ಯಪ್ಸ್ ಇದೆ. ಕೊನೆಗೆ ಬಿಡುವಿಲ್ಲದೆ ನಿನ್ನೆ ಕಾರ್ಯಕ್ರಮದಲ್ಲಿ ಏನು ಮಾತಾಡೋದು ಅಂತ ನೋಡಿ ಎಲ್ಲ ಆ್ಯಪ್ಸನ್ನ ಡಿಲೀಟ್ ಮಾಡ್ತಾ ಕೊಡ್ತೆ. 3 ವರ್ಷ ಆಗಿದೆ ಫೋನ್ ತೊಗೊಂಡು ನಾನು ಆ್ಯಪ್ಸನ್ನು ಡಿಲೀಟ್ ಮಾಡ್ತಾ ಕೂತೆ, ಆದರೆ ಲಾಗಿನ್ ಕೂಡ ಮಾಡಿರಲಿಲ್ಲ. ಆ್ಯಪ್ಸ್ ಏನಂತನೂ ಗೊತ್ತಿಲ್ಲ ನನಗೆ. ಇನ್ನೊಂದು ಈಗ ರೀಸೆಂಟಾಗಿ ನಿಮಗೂ ಗೊತ್ತಿರೋದಿಲ್ಲ, ನಾವು ಗೊತ್ತಿರೋದೇನು ಅಂತ, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಆಮೇಲೆ ಫೇಸ್ಬುಕ್ಕು, ಇನ್ನೊಂದು ಇದೆ ಗೊತ್ತಿದೆಯಾ ನಿಮಗೆ, ಸ್ನ್ಯಾಪ್ಚಾಟ್. ಏನಿದು ಸ್ನ್ಯಾಪ್ಚಾಟು? ನೋ ಕಮ್ಯುನಿಕೇಷನ್, ಓನ್ಲಿ ಪಿಕ್ಚರ್ಸ್. ಅದನ್ನು ಕಟ್ ಮಾಡಿದ್ದೀವಿ. ಭಾಷೆ, ಕಮ್ಯುನಿಕೇಷನ್, ಮಾತನಾಡುವಂಥದ್ದು, ರಿಲೇಷನ್ಶಿಪ್ ಎಲ್ಲ ಕಟ್ಟಾಗೋಗಿದೆ. ಇಲ್ಲಿ ಕ್ಯಾಮ್ರಾಮನ್ ಫೋಟೋ ಹಿಡಿತಾರ, ಅಲ್ಲೊಂದು ಕ್ಲಿಕ್ ಹಾಕು, ಅವನೇ ನೋಡ್ಕೋ, ಕ್ಯಾಮ್ರಾಮನ್ ಫೋಟೋ ಹಿಡಿತಾರೆ ಅಷ್ಟೇ. ಅದು ಸ್ನ್ಯಾಪ್. ನೀವು ಕುಳಿತಿರುವಂಥದ್ದು ಫೋಟೋ ತೆಗೆದು ಕಳಿಸೋದು. ನೋ ಕಮ್ಯುನಿಕೇಷನ್, ಎವ್ರಿಥಿಂಗ್ ಇಸ್ ಕಟ್. ಅಂದರೆ ಇದು ಎಲ್ಲಿವರೆಗೂ ಹೋಗ್ತಾ ಇದ್ದೀನಿ, ಇನ್ನೊಂದು 10-20 ವರ್ಷ ಆದಮೇಲೆ ತಂದೆ ತಾಯಿಗೆ ಗುಡ್ ಮಾರ್ನಿಂಗ್ ಹೇಳೋದಲ್ಲ, ಸ್ನ್ಯಾಪ್ಚಾಟ್, ಬ್ರೋ ಐ ಗಾಟ್ ಅಪ್, ಅಪ್ಪನಿಗೆ ಒಂದು ಮೆಸೇಜ್ ಹಾಕೋದು. ಈಗ ನನಗೆ ಇನ್ವಿಟೇಷನ್ಸ್ ಕಳಿಸ್ತಾ ಇರ್ತಾರೆ ಮದುವೆ ಕಾರ್ಯಕ್ರಮಕ್ಕೆ, ಇದಕ್ಕೆಲ್ಲ. ಯಾರಾದರೂ ಬಂದು ಇನ್ವಿಟೇಷನ್ ಕೈಯಲ್ಲಿ ಕೊಟ್ಟರೆ ಖಂಡಿತವಾಗ್ಲೂ ನಾನು ಮಿಸ್ ಮಾಡೋದಿಲ್ಲ, ಹೋಗ್ತೇನೆ. ಯಾರಾದರೂ ವಾಟ್ಸಪ್ನಲ್ಲಿ ಕಳಿಸಿದ್ರೆ 2 ಕೈನ ಹಿಂಗೆ ಎತ್ತುತ್ತೀನಿ, ಶುಭೋದಯ. ಯು ಗಿವ್ ಆನ್ಲೈನ್ ವಿಶಸ್, ಐ ವಿಲ್ ರಿಪ್ಲೈ ಆನ್ಲೈನ್ ವಿಶಸ್. ಎಲ್ಲ ಮಕ್ಕಳಿಗೂ ನಾನು ಒಂದು ಹೇಳೋದು, ಎಷ್ಟೇ ನೀವು ಟೆಕ್ನಾಲಜಿ ಬರಲಿ, ಎಷ್ಟೇ ನೀವು ಟೆಕ್ನಾಲಜೀಸ್ಗೆ ಅಡಿಕ್ಟ್ ಆಗಲಿ, ಕೊನೆಗೆ ನಮಗೆ ಬೇಕಾಗಿರುವಂಥದ್ದು ಏನು? ಸಂಪ್ರದಾಯ. ಈಗ ಅಪ್ಪ ಅಮ್ಮನಿಗೆ, ಅಮ್ಮ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು, ಅಪ್ಪ ಅಮ್ಮನಿಗೆ ಗೌರವವನ್ನು ಕೊಡಬೇಕು ಅಂತ. ಅಪ್ಪ ಅಮ್ಮ ಡಿಸಿಪ್ಲೀನು, ಎಲ್ಲರೂ ನಾವು ಮರ್ತಿರುವಂಥದ್ದು ಡಿಸಿಪ್ಲೀನು. ಹೆಂಗೆ? ಸರ್ ಅವನು ಏನು ಮಾಡಿದರೂ ಓದೋದಿಲ್ಲ ಅವನು. ಯಾರಿಗೆ ಹೇಳ್ತಾ ಇರೋದು? ನಿಮ್ಮ ಮಕ್ಕಳಿಗೆ ನೀವು ಹೇಳ್ತಾ ಇರೋದು. ಸರ್ ಅವನೇನು ಮಾಡಿದರೂ ಓದೋದಿಲ್ಲ. ಮತ್ತೆ ಹೇಳಿ ಸರ್, ನೀವೇನೇ ಮಾಡಿ ಅವನು ಓದೋದಿಲ್ಲ. ನೀವು ಹೇಳ್ತಿರೋದು ಓದೋದಿಲ್ಲ ಅವನು ಅಂತ. ಇನ್ನು ಪರಮಾತ್ಮ ಬಂದು ಹೇಳತ್ತಾನ, ತಂದೆ ತಾಯಿ ಮೊದಲು ಕಾನ್ಫಿಡೆನ್ಸನ್ನು ಬೆಳೆಸ್ಬೇಕು ಮಕ್ಕಳಲ್ಲಿ. ಅವನು ಏನಕ್ಕೆ ಓದೋಕ್ಕಾಗ್ತಾ ಇಲ್ಲ. ಒಂದು ಕಡೆ ತಂದೆ ದುಡಿಯುವಂತಹ, ದುಡ್ಡು ಮಾಡುವಂತಹ ಟೆನ್ಷನಲ್ಲಿ ಒಬ್ರು ಇರ್ತೀರಿ, ತಾಯಿ
ಅಲ್ಲಿ ಸೀರಿಯಲ್ ಅಲ್ಲ, ಅವನು ಒಳಗಡೆ ಕೂತ್ಕೊಂಡು ಪುಸ್ತಕ ಎತ್ಕೊಂಡು ಓದ್ತಾ ಇರ್ತಾನೆ. ಇಲ್ಲಿ ನೀವು ಮ್ಯೂಸಿಕ್ಕನ್ನು ಹಾಕಿರ್ತೀರಿ, ಧಾರಾವಾಹಿ, ಅದರಲ್ಲಿ ಹೇಳ್ತಾರೆ ಏಷ್ ಅಂತ ಟೊಡನ್ 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 ಅಂತ ತಿರುಗ್ತಾ ಇರ್ತದೆ ಅದು ಮ್ಯೂಸಿಕ್ಕು. ಇವನು ಆ ಪುಸ್ತಕವನ್ನು ಹಂಗೆ ತಿರುಗಿಸ್ತಾ ಇರ್ತಾನೆ. ಅರ್ಧ ಗಂಟೆ ಆದಮೇಲೆ ಇವನ್ ಕಾನ್ಸಂಟ್ರೇಷನ್ ಪುಸ್ತಕದ ಮೇಲೆ ಇರ್ತದ, ಧಾರಾವಾಹಿ ಮೇಲೆ ಇರ್ತದೆ. 9 ಗಂಟೆ ಆಯ್ತಾ, ಬಿಗ್ ಬಾಸ್. ವಾರ ಆಯ್ತಾ, ವಾರದ ಕತೆ ನಮ್ಮ ಬೇಬಿ ಮೇಡಮ್ ಜೊತೆ. ಶನಿವಾರ ಆದರೆ ಮೇಡಮ್ ನಿಲ್ಲಿಸ್ಬಿಡ್ತಾರೆ. ಏನೋ ಓದೋದಿಲ್ಲ ಮರಯ್ಯ, ಏನೋ ಇದು, ಏನೋ ಅದು, ಏನೋ ಇದು, ಏನು. ನಾನು ಕೊನೆಗೆ ಮೊನ್ನೆ ಬಂದಿದ್ದೆ ನನ್ನ ಶಾಲೆಗೆ. ಸರ್ ನೀವೊಂದು ಸಲ ಮಾತಾಡಿ ಸರ್. ಯಾಕೆ ಮೇಡಮ್, ನಾನು ಮಾತಾಡಿಕೆ ಹೇಳಿದ್ನೇ ಹೇಳಿ ಪಾಪ ಬೇಜಾರಾಗಿರ್ಬೋದು, ನೀವು ಒಂದು ಸಲ ಮಾತನಾಡಿಬಿಡಿ ಸರ್. ಸರಿ ಕರೆಸಿ ಮೇಡಮ್. ಎಲ್ಲ ಮಕ್ಕಳನ್ನೂ ಕರೆಸಿದೆ. ಏನ್ರೋ ಯಾಕ್ರೋ ಏನು ಓದ್ತಾ ಇಲ್ಲ? ಇಲ್ಲ, ನಿಮ್ಮ ಶಾಲೆಯಲ್ಲಿ ನಡೆದಿರುವಂಥ ಘಟನೆ ಇದು, ನನ್ನ ಬೇರೆ ಶಾಲೆಯಲ್ಲಿ ನಡೆದಿರುವಂಥದ್ದಲ್ಲ. ಏನ್ರಾಯ್ತು, ಇನ್ನೊಂದು 2 ತಿಂಗಳಲ್ಲಿ ಎಕ್ಸಾಮ್ಸ್ ಇದೆಯಲ್ಲೋ, ಏನು ಮಾಡ್ತೀರಿ? ನಿಮ್ಮ ದಿನನಿತ್ಯ ಶೈಲಿ ಹೇಳಿ. 8:00 ಶಾಲೆಗೆ ಬರ್ತೀವಿ ಸರ್, 3:00 ವಾಪಸ್ ಹೋಗ್ತೀವಿ. ಮತ್ತೇನು ಮಾಡ್ತೀವಿ? ಸ್ನಾನ ಮಾಡ್ತೀನಿ, ಕೈಕಾಲು ಮುಖ ತೊಳೆದು ಟ್ಯೂಷನ್ಗೆ ಹೋಗ್ತೀನಿ ಸರ್. ಮತ್ತೇನು ಮಾಡ್ತೀವಿ? ಮಲಗ್ತೀನಿ ಸರ್. ಮತ್ತೇನು ಮಾಡ್ತೀವಿ? ಬೆಳಗ್ಗೆ ಟ್ಯೂಷನ್ಗೆ ಹೋಗ್ತೀನಿ ಸರ್. ಮತ್ತೇನು ಮಾಡ್ತೀವಿ? ಸ್ಕೂಲಿಗೆ ಬರ್ತೀನಿ ಸರ್. ಹಾಗೆ ಅವನಿಗೆ ಬಿಡುವೆಲ್ಲಿದೆ? ಪೇರೆಂಟ್ಸನ್ನು ಕೇಳಿದ್ರೆ, ಸರ್ ಅಷ್ಟು ದುಡ್ಡು ಕಟ್ಟಿ ಸ್ಕೂಲ್ ಕಟ್ಟಿದ್ದೀನಿ, ಅಷ್ಟು ದುಡ್ಡು ಕಟ್ಟಿ ನಾನು ಟ್ಯೂಷನ್ ಕಟ್ಟಿದ್ದೀನಿ, ಅವನ ರಿಸಲ್ಟ್ ಬರ್ತಾ ಇಲ್ಲ. ಮೊದಲು ಅವನಿಗೆ ಏನು ಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಎಲ್ಲರೂ ಕೂಡ 80% ಎಲ್ಲರೂ ಡಾಕ್ಟರ್ ಆಗೋದ್ರೆ ರೋಗಿ ಯಾರು ಅಂತ. ಪ್ರತಿಯೊಬ್ಬರು ಇಂಜಿನಿಯರ್ ಆದರೆ ಎಲ್ಲರೂ ಮನೆ ಕಟ್ಟಿಬಿಟ್ರೆ ಮನೆ ಒಳಗಡೆ ಸಂಸಾರ ಮಾಡುವಂಥವ್ರು ಯಾರು? ಆಗೇನಾಗುತ್ತೆ ಗೊತ್ತಾ, ನಮ್ಮಂಥವ್ರು ಎಲ್ಲ ಈಗ ಸೇ ಫಾರ್ ಎಕ್ಸಾಂಪಲ್, ಈಗ ನಾವೆಲ್ಲ ಹೇಳಿದ್ಮೇಲೆ ಎಲ್ಲರೂ ಡಾಕ್ಟರ್ ಆಗಿಬಿಡ್ತೀರಾ ಅಂತ ಅಂದ್ಕೊಳ್ಳೋಣ. ಇನ್ನೊಂದು 10 ವರ್ಷದಲ್ಲಿ ಆವಾಗ ಡಿಮ್ಯಾಂಡ್ ಜಾಸ್ತಿ ಯಾವುದಕ್ಕಾಗುತ್ತೆ ಗೊತ್ತಾ? ಪಂಚರ್ ಹೊಡೆಯೋದಕ್ಕಾಗತ್ತೆ. ಒಂದು ಪಂಚರ್ ಹೊಡೆಯೋದಕ್ಕೆ 30,000 ಅಂತ ಹೇಳ್ತಾನೆ ಒಂದು ವೀಲ್ಗೆ. ಅವಾಗ ನಮ್ಮಂಥವ್ರನ್ನ ಹೇಳ್ತೀವಿ, ಮಕ್ಕಳೇ ಡಾಕ್ಟರ್ ಆಗುವುದನ್ನು ನಿಲ್ಲಿಸಿ ಪಂಚರ್ ಹೊಡೆಯುವಂಥ ಕೆಲಸವನ್ನು ಶುರು ಮಾಡಿ ಅಂತ ಹೇಳ್ತೀವಿ. ಪ್ರಕೃತಿ ನಿಯಮ ಅದು. ಎಲ್ಲರೂ ಕೂಡ 90% 95% ತಗೊಂಡು ಸಾಧನೆಯನ್ನು ಮಾಡೋಕ್ಕಾಗೋದಿಲ್ಲ. ಇದೇ ಕಿಶೋರ್ನ ನಾನು ಓದುತ್ತಿರಬೇಕಾದ್ರೆ ನನ್ನ ಬಾಯನ್ನು ಕಟ್ಟಾಕಿದ್ರೆ ಇಲ್ಲಿ ಡಾಕ್ಟರ್ ರವೀಂದ್ರನ್ ಕಿಶೋರ್ ಆಗಿ ನಿಂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನನಗೆ ಭಗವಂತ ವರ ಕೊಟ್ಟಿರುವಂಥದ್ದು ಮಾತನಾಡೋದಕ್ಕೆ ಮಾತ್ರ. ಆ ಮಾತು ಏನಾದರೂ ನಿಂತೋಯ್ತು ಅಂದರೆ ನಾನೇನೂ ಇಲ್ಲ, ಡಮ್ಮಿ. ಎಲ್ಲರಲ್ಲೂ ಒಂದೊಂದು ಕಲೆ ಇರುತ್ತೆ. ಅಮ್ಮ ಹೇಳ್ತಾ ಇದ್ರು, ನಮಗೆ ಗೊತ್ತಿರುವಂಥದ್ದು ಬರೀ ಹೂ ಇನ್ವೆಂಟೆಡ್ ಎಲೆಕ್ಟ್ರಿಸಿಟಿ, ಹೂ ಇನ್ವೆಂಟೆಡ್ ಸೋಲಾರ್, ಅದನ್ನು ಮಾತ್ರ. ಈಗ ನಾನು ಈ ಒಂದು ಶಾಲ್ ಹಾಕಿದ್ದೀನಿ ಅಂದರೆ ಇದನ್ನೂ ಕೂಡ ಒಬ್ಬ ಕಲೆಗಾರ ಮಾಡಿರ್ತಾನೆ, ಅದು ಕೂಡ ಒಂದು ಕಲೆನೇ. ದಯವಿಟ್ಟು ಪ್ರತಿಯೊಂದನ್ನು ಕೂಡ ನಿಮ್ಮ ಮಕ್ಕಳಲ್ಲಿ ಯಾವುದೇ ಟ್ಯಾಲೆಂಟ್ ಇರಲಿ, ಸಣ್ಣ ವಯಸ್ಸಿಂದ ದಯವಿಟ್ಟು ನಿಮ್ಮ ಸಮಯವನ್ನು ಕೊಡಿ, ಮಾತನಾಡೋದಕ್ಕೆ ಸ್ವಲ್ಪ ಸಮಯವನ್ನು ಕೊಡಿ. ಅವ್ರು ಏನಾದರೂ ಒಂದು ಮಾತಾಡೋಕ್ಕೆ ಬಂದರೆ ಕುತ್ಕೊಳ್ಳೋ, ಎಷ್ಟು ಮಾತಾಡ್ತೀಯ? ಅವನೇನಾದರೂ ಮನೇಲಿ ಬರ್ತಾನೆ, ತುಂಬ ಮೌನವಾಗಿದ್ದಾನೆ ಅಂತ ಇಟ್ಕೊಳ್ಳೋಣ. ನಿನ್ನ ಚಟುವಟಿಕೆಗಳನ್ನ ನೋಡ್ತಾ ಇದ್ದೀನಿ ನಾನು, ಮನೇಲಿ ಏನು ಮಾತಾಡ್ತಾ ಇಲ್ಲ ನೀನು, ಏನೋ ಬದಲಾಗಿದೆಯಾ. ಇದು ಒಂದು ಥರ. ಅದೇ ಮಗು ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ರೆ, ನಿನ್ನ ಚಟುವಟಿಕೆನ ನಾನು ನೋಡ್ತಾ ಇದ್ದೀನಿ, ಜಾಸ್ತಿ ಮಾತಾಡ್ತಾ ಇದೆಯಾ. ಏನು ಮಾಡ್ತಾರೆ ಅವನು? ಮಾತನಾಡಿದ್ರು ತಪ್ಪು, ಮಾತನಾಡಿಲ್ಲ ಅಂದರೂ ತಪ್ಪು. ಆದ್ದರಿಂದ ಪೋಷಕರು ದಯವಿಟ್ಟು ಫ್ರೀಡಮ್ ಕೊಡಿ, ಅದಕ್ಕೆ ರೆಸ್ಟ್ರಿಕ್ಟೆಡ್ ಫ್ರೀಡಮ್ ಕೊಡಿ. ನೀವು ಫ್ರೆಂಡ್ಸ್ ಆದಾಗ ಪ್ರೀತಿ ಮನೇಲಿದ್ದರೆ ಯಾವ ಮಕ್ಕಳು ಕೂಡ ಹೊರಗಡೆ ಪ್ರೀತಿಯನ್ನು ಹುಡ್ಕೊಂಡು ಹೋಗೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲ ಮಕ್ಕಳಿಗೂ ತಿಳಿಸಿ ಹೇಳಿ. ನೀವೇನಂತ 10ನೇ ಕ್ಲಾಸ್ ಓದುವಂಥ ಮಗುಗೆ ಅಯ್ಯೋ ಅವನಿಗೆ ಲವ್ ಬಗ್ಗೆ ಹೇಳಬೇಕಾ, ಅವನು ಪ್ರೀತಿ ಬಗ್ಗೆ ಹೇಳಬೇಕಾ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಿ. ಆ್ಯಕ್ಚುಲಿ ನೀವು ಮಾತನಾಡಬೇಕಾಗಿರೋದಾಗ 9, 10ನೇ ಕ್ಲಾಸಲ್ಲಿ ಮಾತನಾಡಬೇಕು. ನೋಡಯ್ಯ, ನೀನು ಈ ಥರ ಮಾಡಿದ್ರೆ ಹೀಗೆ ಆಗ್ತೀಯಾ, ಈ ಥರ ಮಾಡಿದ್ರೆ ಹೀಗೆ ಆಗ್ತೀಯಾ. ಅವನು ಎಲ್ಲ ಪ್ರೀತಿ ಪ್ರೇಮ ವಾಟ್ಸಪ್ಪು ಅದು ಇದು ಎಲ್ಲ ಮುಗಿಸಾದ್ಮೇಲೆ ರಿಸಲ್ಟ್ ಕಡಿಮೆ ಆದಮೇಲೆ ಅಯ್ಯೋ ಅಂತ ಗೋಗರಿತೀರಿ. ಈಗ ಕುತ್ಕೊಂಡು ಮಾತನಾಡಬೇಕು. ನೀವು ಮಾತನಾಡಿದ್ರೆ ಖಂಡಿತವಾಗಲೂ ಉತ್ತಮ ಪ್ರಜೆಯಾಗಿ ಬರ್ತಾನೆ. ನಮ್ಮ ಮಕ್ಕಳಿಗೂ ಅದೇ ಹೇಳಿದ್ದು. ನಮ್ಮ ಮಕ್ಕಳಿಗೆ ಎಲ್ರಿಗೂ, ನನ್ನ ಶಾಲೆಯಲ್ಲಿ ಓದ್ತಿರುವಂಥ ಮಕ್ಕಳಿಗೆ ಆಸೆ ಜಾಸ್ತಿ. ಏನು ಆಸೆ ಅಂದರೆ ಕೇಳಿದ್ರೆ, ಸರ್ ಮುಂದೆ 2 ಕಾರ್ ಹೋಗಬೇಕು, ಹಿಂದೆ 2 ಕಾರ್ ಹೋಗಬೇಕು, ನಾನು ಇಳಿದಿದ್ದ ಕೂಡಲೇ ಡೋರಿಂದ ಕಾರ್ ಇಳಿಸ್ಬೇಕು, ಎಸ್ಕಾರ್ಟ್ಗಳು ನಿಂತ್ಕೊಳ್ಬೇಕು, 2 ಬಂಗ್ಲಾ ಇರಬೇಕು, ಲೈಟ್ ಇರಬೇಕು, ಎದ್ದು ಬೆಡ್ಡಿಂದ ಇಳಿತಾ ಇದ್ದಂಗೆ ಚಪ್ಪಲಿ ಹಾಕಬೇಕು. ಯಾರು ಕಷ್ಟ ಬೀಳಕ್ಕೆ ರೆಡಿ ಇಲ್ಲ. ಆಕಾಶದಿಂದ ಬಂಗ್ಲಾ ಬೀಳೋದಿಲ್ಲ. ಬಡವನಾಗಿ ನಾನು ಹುಟ್ಟಿದ್ರೆ ತಪ್ಪು, ಸಾಯುವಾಗ ಬಡವನಾಗಿ ಸತ್ತರೆ ಯಾರು ತಪ್ಪು?
ಇದನ್ನು ಮಕ್ಕಳಿಗೆ ನೀವು ಹೇಳಬೇಕು. ಯಾವಾಗಲೂ ಕೂಡ ನಾನು ಕಷ್ಟ ಬಿದ್ದು ಓದಿಸ್ತಾ ಇದ್ದೀನಿ ಇಲ್ಲ, ವಿದ್ಯೆ ಯಾವತ್ತೂ ಕಷ್ಟ ಬಿದ್ದು ಓದಿಸ್ಬೇಡಿ. ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ಕೊಡಿ. ಅವ್ರಿಗೆ ಏನು ಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಅವನು ಕಾಮರ್ಸ್ ಓದಬೇಕು ಅಂತಲೇ ನೀವು ಸೈನ್ಸಿಗೆ ತಳ್ತೀರಿ. ಅವನು ನಾನು ಇದರಲ್ಲಿ ತುಂಬ ಚೆನ್ನಾಗಿದ್ದೀನಿ, ನನಗೆ ಸೋಷಿಯಲ್ ಬರ್ತದೆ, ಸೈನ್ಸ್ ಬರ್ತದೆ ಅಂತ ಹೇಳ್ತಾನೆ. ಇಲ್ಲ, ನೀನು ಇದನ್ನೇ ಮಾಡಬೇಕು. ಅವನು ಹೇಳ್ತಾನೆ, ಕುಣಿತಾ ಇರ್ತಾನೆ. ಎಲ್ಲೋ ಇದು ಸ್ಟೇಜಲ್ಲಿ ಒಬ್ಬ ಹಿಂದ ಆದರೆ ಒಬ್ಬ ಮುಂದೆ ಆಗಲೇಬೇಕು, ಹೌದೋ ಇಲ್ಲ? ಆಗಲೇ ಅಲ್ವ ಮೊದಲು ಎರಡನೇದು ಬರೋಕ್ಕೆ ಸಾಧ್ಯ. ಅವನು ಪಾಪ ಹಿಂದಗಡೆ ಎಲ್ಲೋ ಡ್ಯಾನ್ಸ್ ಆಡ್ತಾ ಇರ್ತಾನೆ. ನೋಡು ಮುಂಡೆತ್ತು ಹಿಂದೆ ನಿಂತಾನೆ. ಆ ಮಗು ನೋಡು ಮುಂದೆಗಡೆ ಎಷ್ಟು ಚೆನ್ನಾಗಿ ಆಡ್ತಾಯಿದ್ದು, ಇವನು ಎತ್ಕೊಂಡೋಗಿ ಹಿಂದೆ ನಿಲ್ಸೋ. ಅವ್ನು ಕುಣಿಯೋಕ್ಕೆ ಬರಲ್ಲ ರೀ ಅವನಿಗೆ. ಪಾಪ ಅವನಿಗೆ ಒಂದು ಆಸೆ, ಎಲ್ಲೋ ಹಿಂದಗಡೆ ಆಡ್ತಾ ಇರ್ತಾನೆ. ನಮ್ಮ ಅಜ್ಜ ಕೂತಿರ್ತಾನೆ ಅಲ್ಲಿ, ನಮ್ಮ ತಂದೆ ಕೂತಿರ್ತಾನೆ, ಅವ್ರು ನೋಡ್ತಾ ಇರ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ನೀವು ಅವ್ನು ಇಳಿದಿದ್ಕೊಳೆ, ಬೇಷ್ ಏನು ಆಡ್ದೇವು ಮಗ, ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. ಅದು ಒಂದು ಮಾತು ಸಾಕು ಅವನಿಗೆ. ಊರವ್ರು ಏನಾದರೂ ಹೇಳ್ಕೊಳ್ಳಿ, ತಂದೆ ತಾಯಿ ಯಾವಾಗ ನೀವು ಕಾನ್ಫಿಡೆಂಟಾಗಿ ಹೇಳ್ತೀರೋ ನಾನಿದ್ದೀನಿ, ನೀನು ತಲೆ ಕೆಡಿಸ್ಕೊಳ್ಬೇಡ, ನಿನಗೇನು ಸಮಸ್ಯೆ ಇದ್ರು ನಾನಿದ್ದೀನಿ, ತಲೆ ಕೆಡಿಸ್ಕೊಳ್ಕೋಬೇಡ. ನಿನಗೆ ಓದೋದು ಸಮಸ್ಯೆ ಆಗ್ತಾ ಇದೆಯಾ, ಮಾತಾಡು, ವಿ ವಿಲ್ ಸಾಲ್ವ್ ಇಟ್. ಮನೆಯವ್ರು ಸಾಲ್ವ್ ಮಾಡಿದಿರಿ, ಇನ್ಯಾರು ಸಾಲ್ವ್ ಮಾಡ್ತಾರೆ? ಕುಳಿತುಕೊಂಡು ಮಾತನಾಡಿ, ಆಟೋಮೆಟಿಕ್ಕಾಗಿ ನಿಮಗೆ ರಿಸಲ್ಟ್ ಆಟೋಮೆಟಿಕ್ಕಾಗಿ ಬರ್ತೆ ಅಂತ ಹೇಳ್ತಾ ನಿಮ್ಮ ಕಾರ್ಯಕ್ರಮಕ್ಕೆ ಸಮಯ ಆಯಿತು. ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಡಾಕ್ಟರ್ ರವೀಂದ್ರನ್ ಕಿಶೋರ್ ಸರ್ ಅವರಿಗೆ. ಇದೀಗ ನಮ್ಮ ಬಹುಮುಖ್ಯ ಹಂತ, ನಮ್ಮ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಬಿ ಮಂಜಮ್ಮ ಜೋಗತಿ ಅವರಿಗೆ ನಮ್ಮದೊಂದು ಗೌರವ ಸಮರ್ಪಣೆ. ದಯವಿಟ್ಟು ಅದನ್ನು ಸ್ವೀಕರಿಸಬೇಕು ಅಂತ ಅಮ್ಮ ಅವ್ರನ್ನ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇಷ್ಟೊತ್ತವರೆಗೂ ಅವ್ರ ಮಾತೆಲ್ಲ ಕೇಳಿದ್ರಿ. ಈ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಸೇರಿ ನಮ್ಮ ಚೇರ್ಮನ್ ಸರ್ ಜೊತೆ ಎಲ್ಲರೂ ಸೇರಿ ಇದನ್ನು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಇವರ ಸಾಧನೆಯ ಒಂದು ಕಿರುಪರಿಚಯವನ್ನು ಚಿಕ್ಕದಾಗಿ ಕೊಡ್ತಾ ಇದ್ದೀವಿ. 2021ರಲ್ಲಿ ಇವರಿಗೆ ಪದ್ಮಶ್ರೀ ಪುರಸ್ಕಾರ ಸಂದಿದೆ. ಹಾಗೆ ರಾಜ್ಯೋತ್ಸವ ಪ್ರಶಸ್ತಿ, ಪ್ರಥಮ ತೃತೀಯ ಲಿಂಗಿಯೊಬ್ಬರು ನಮ್ಮ ಕರ್ನಾಟಕ ರಾಜ್ಯ ಜಾನಪದ ಕಲಾ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದಂಥ ಹೆಗ್ಗಳಿಕೆ ನಮ್ಮ ಮಂಜಮ್ಮ ಜೋಗತಿ ಅವ್ರದ್ದು. ಹಾಗೆ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಜನಪದ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ಹಾಗೆ ಜಾನಪದ ಕಲಾ ಪ್ರಶಸ್ತಿ, ಜೊತೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, HL ನಾಗೇಗೌಡ ಪ್ರಶಸ್ತಿ, ಗೌರವ ಡಾಕ್ಟರೇಟ್ ಕೂಡ ನಮ್ಮ ಶರಣ ಬಸವ ವಿಶ್ವವಿದ್ಯಾಲಯ ಕಲಬುರಗಿ ಇಲ್ಲಿಂದ 2022ರಲ್ಲಿ ಗೌರವ ಡಾಕ್ಟರೇಟನ್ನು ಕೂಡ ಸ್ವೀಕರಿಸಿದ್ದಾರೆ. ಇವರನ್ನು ನಾವು ಇಂದು ನಮ್ಮ ಈ ವೇದಿಕೆಯಲ್ಲಿ ಗೌರವವನ್ನು ಸೂಚಿಸ್ತಾ ಇರೋದು ನಮ್ಮೆಲ್ಲರ ಹೆಮ್ಮೆ, ಹಾಗೆ ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು ಅಂತ ಭಾವಿಸ್ತಾ ಇವರ ಜೀವನದ ಇತಿಹಾಸವನ್ನು ತಿಳ್ಕೊಳ್ಳುವಂಥ ನಡುವೆ ಸುಳಿವ ಹೆಣ್ಣು ಅನ್ನುವ ಒಂದು ಪ್ರಬಂಧ 2021ರಲ್ಲಿ ಪ್ರಕಟ ಆಗಿದೆ. ಇದನ್ನು ಸುಮಾರು 9 ಯೂನಿವರ್ಸಿಟಿಗಳು ಅವರ ಸಬ್ಜೆಕ್ಟ್ಸಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಿಕೊಂಡಿದ್ದಾರೆ, ಸಿಲೆಬಸ್ ಆಗಿ ಇನ್ಕ್ಲೂಡ್ ಮಾಡಿಕೊಂಡಿದ್ದಾರೆ. ಅದು ಕೂಡ ಇವರ ಶ್ರಮಕ್ಕೆ ಸಂದಂಥ ಗೌರವ ಅಂತ ಭಾವಿಸ್ತಾ ಇದ್ದೇನೆ. ಸೂಪರ್. ಒಂದು ಸಾಂಪ್ರದಾಯಿಕ ಉಡುಗೊರೆಯನ್ನು ಕೂಡ ಅವರಿಗೆ ಕೊಡ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ವಿಚಾರ. ಮಂಜಮ್ಮ ಜೋಗತಿಯವರು ಅವರಷ್ಟೇ ಅಲ್ಲ, ಅವರ ಕಲೆಯನ್ನು ಇವತ್ತಿಗೂ ಎಷ್ಟೋ ಕಲಾವಿದರಿಗೆ ಉಚಿತವಾಗಿ ಅವರು ತರಬೇತಿಗಳನ್ನು ಕೊಡ್ತಾ, ಅವರುಗಳಿಗೆ ಕಾರ್ಯಕ್ರಮಗಳನ್ನ ಕೊಡಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಬಂದಿರುವಂಥ ಒಬ್ಬ ಅದ್ಭುತ ಕಲಾವಿದರು. ಅವರಿಗೆ ಮತ್ತೊಮ್ಮೆ ನಮ್ಮ GV ಗ್ರೂಪ್ ಹಾಗೆ ಮಹಾವೀರ ಹೈಸ್ಕೂಲ್ನ ಪರವಾಗಿ, ಬೃಂದಾವನ್ ಎಕ್ಸ್ಟೆನ್ಷನ್ ಮೈಸೂರು ಈ ಶಾಲೆಯ ಪರವಾಗಿ ಕೂಡ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ.
ನಮ್ಮ ಈ ಗೌರವವನ್ನು ಸ್ವೀಕರಿಸಿದಂಥ ಪದ್ಮಶ್ರೀ ಪುರಸ್ಕೃತ ಮಂಜಮ್ಮ ಜೋಗತಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈ ಕಾರ್ಯವನ್ನು ನಡೆಸಿಕೊಟ್ಟಂಥ ಎಲ್ಲ ವೇದಿಕೆಯ ಗಣ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಒಟ್ಟಿಗಿದ್ದು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರ ಅನಿಸಿಕೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಂಥ ಶ್ರೀಯುತ SBM ಮಂಜು ಅವರು, ಮಾಜಿ ನಗರಸಭಾ ಸದಸ್ಯರು, ಅವರಿಗೆ ಕೂಡ ನಮ್ಮ ಒಂದು ಗೌರವ ಸಮರ್ಪಣೆ. ವೇದಿಕೆಯ ಎಲ್ಲ ಇನ್ನುಳಿದ ಗಣ್ಯರೆಲ್ಲರೂ ಸೇರಿ ಈ ಕಾರ್ಯವನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಬಂದು ನಮ್ಮೊಟ್ಟಿಗೆ ಇಷ್ಟು ಹೊತ್ತು ಇರುವಂಥ ಶ್ರೀಮತಿ ಯೋಗಲಕ್ಷ್ಮಿ ಆರ್ ಅವರು, ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು, ಕುಂಬಾರಕೊಪ್ಪಲು. ಇವರಿಗೆ ಕೂಡ ನಮ್ಮ ಶಾಲೆಯ ಪರವಾಗಿ, ನಮ್ಮ GV ಗ್ರೂಪ್ ಪರವಾಗಿ ಅವರಿಗೆ ಗೌರವ ಸಮರ್ಪಣೆ. ಹಾಗೆ ನಮ್ಮ ಶ್ರೀಯುತ ಫೋಟೋ ಹಾಗೆ ಶ್ರೀಯುತ ಜಗದೀಶ್ ಸರ್ ಅವರು, ಹೆಡ್ ಮಾಸ್ಟರ್, ನಮ್ಮ ಕುವೆಂಪು ಬೃಂದಾವನ ಹೈಸ್ಕೂಲ್, ಬೃಂದಾವನ ಎಕ್ಸ್ಟೆನ್ಷನ್, ಮೈಸೂರು. ಇವರಿಗೆ ಕೂಡ ನಮ್ಮ GV ಗ್ರೂಪ್ಸ್ನ ಪರವಾಗಿ ಗೌರವ ಸಮರ್ಪಣೆ. ಹಾಗೆ ನಮ್ಮ GV ಗ್ರೂಪ್ನ ಚೇರ್ಮನ್ ಸರ್ ಡಾಕ್ಟರ್ ರವೀಂದ್ರನ್ ಕಿಶೋರ್ ಅವರಿಗೆ ನಮ್ಮದೇ ಮಹಾವೀರ ಶಾಲೆಯ ಪರವಾಗಿ ಒಂದು ಗೌರವ ಸಮರ್ಪಣೆ ದಯವಿಟ್ಟು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಬೇಡವಂತ ಅಮ್ಮ ತಗೊಳ್ತೀನಿ. ಮತ್ತೊಮ್ಮೆ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಅಧಿಕೃತ ಕಾರ್ಯಕ್ರಮದ ಒಂದು ಹಂತಕ್ಕೆ ಬಂದಿದ್ದೇವೆ. ಇದೀಗ ವಂದನಾರ್ಪಣೆಯನ್ನು ಮಾಡುವಂತಹ ಸಮಯ.
ಅಮ್ಮ ಎಲ್ಲರೂ ಕೇಳ್ತಿದ್ದಾರೆ ಒಂದು ಜನಪದ ಗೀತೆ ಅಂತೆ, ಹಾಡ್ತೀರಾ? ಹಾಗಲ್ಲ, ಸುಸ್ತಾಗಿದೆ. ಹಾಗಲ್ವಂತೆ, 2 ಸಾಲಂತೆ, 2 ಲೈನ್ ಅಂತೆ. ಆಗಲಿ 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 ಅಮ್ಮ, ಆಗಲಿ. ಅನಾರೋಗ್ಯದ ಕಾರಣ ದಯವಿಟ್ಟು ಅವರು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಷ್ಟು ಹೊತ್ತು ನಮ್ಮೊಟ್ಟಿಗಿದ್ದು ನಮ್ಮ ಈ ವೇದಿಕೆಯ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಬಿ ಮಂಜಮ್ಮ ಜೋಗತಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ನಮ್ಮ JV ಗ್ರೂಪ್ಸ್ ಹಾಗೆ ಮಹಾವೀರ ಶಾಲೆಯ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀಯುತ SBM ಮಂಜು ಅವರು ಫಾರ್ಮರ್ ಕಾರ್ಪೊರೇಟರ್ ಕೂಡ ನಮ್ಮೊಟ್ಟಿಗಿದ್ದು ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಯೋಗಲಕ್ಷ್ಮಿ R ಅವರು ಹೆಡ್ ಮಿಸ್ಟ್ರೆಸ್ ಗವರ್ಮೆಂಟ್ ಹೈಸ್ಕೂಲ್ ಕುಂಬಾರಕೊಪ್ಲು ಮೈಸೂರು, ಇವರಿಗೆ ಕೂಡ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಶ್ರೀಯುತ ಜಗದೀಶ್ ಅವರು ಹೆಡ್ ಮಾಸ್ಟರ್ ಕುವೆಂಪು ಬೃಂದಾವನ ಹೈಸ್ಕೂಲ್ ಬೃಂದಾವನ ಎಕ್ಸ್ಟೆನ್ಷನ್ ಮೈಸೂರು, ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಕೊನೆಯದಾಗಿ ತಮ್ಮೆಲ್ಲರ ಅವರ ಸಹಕಾರದಿಂದ ಇಂದು ಈ ಶಾಲೆ ಈ ಮಟ್ಟಕ್ಕೆ ಬಂದಿರೋದ್ರಿಂದ ಚೇರ್ಮನ್ JV ಗ್ರೂಪ್ ಅವರು ಡಾಕ್ಟರ್ ರವೀಂದ್ರನಾಥ್ ಕಿಶೋರ್ ಸರ್ ಅವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ತೆರೆ ಎಳಿತಾ ಇದ್ದೇವೆ. ಎಲ್ರಿಗೂ ಧನ್ಯವಾದಗಳು. ಇನ್ನು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೀಗ ಆರಂಭ ಆಗತ್ತೆ. ಎಲ್ಲ ಪೋಷಕರು ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ವೆಲ್ಕಮ್ ಡಾನ್ಸ್ 10ನೇ ತರಗತಿಯ ವಿದ್ಯಾರ್ಥಿನಿಯರಿಂದ ಜಯ ಗಣೇಶ.
ಥ್ಯಾಂಕ್ಸ್ ಟು 10th ಸ್ಟ್ಯಾಂಡರ್ಡ್ ಗರ್ಲ್ಸ್. ಇದೀಗ ನರ್ಸರಿ ಮಕ್ಕಳಿಂದ ಇಂಗ್ಲಿಷ್ ಮತ್ತು ಹಿಂದಿ ಫ್ಯೂಷನ್ ಕಂಬೈನ್ ಟೀಮ್ 1 ಟೀಮ್ 2 ನರ್ಸರಿ ಮಕ್ಕಳಿಂದ ಇಂಗ್ಲಿಷ್ ಆ್ಯಂಡ್ ಹಿಂದಿ ಫ್ಯೂಷನ್.
mistake, better. Break it, fix it, crash it, change it, make it great. Chart it, point it, zoom it, press it, snap it, work it, quick erase it. Try it, then it, best it, snap it, crash it, crash it, load it, pack it, drop it, switch it, there we go, I know, there we go, there we go, I know, there we go, I know, go, I know, there we go, I know, go, I know, rock it, there we go, I know, there we go, there we go, I know, there we go, I know, go, I know, there we go, I know, go, I know, there we go, and lock it, there. ಈಗ ಗ್ರೇಡ್ ಫಸ್ಟ್ 1ನೇ ತರಗತಿಯ ಮಕ್ಕಳಿಂದ ಕಂಬೈನ್ ಡಾನ್ಸ್, ಕಪಲ್ ಡಾನ್ಸ್, ಪುಷ್ಪ ಸಾಂಗ್ಗೆ ಕಪಲ್ ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ. ಗ್ರೇಡ್ 1ನೇ ತರಗತಿಯ ವಿದ್ಯಾರ್ಥಿಗಳು. माल मिलेगा तो पुष्पा नहीं मिलेगा, पुष्पा मिलेगा तो माल नहीं मिलेगा. दोनों को साथ में पकड़ने की तमन्ना पूरी नहीं हो रही. ನಂದೆ ಈ ಪಕ್ಕ ನಂದೆ, ತಲೆ ಮೇಲೆ ಆಕಾಶ ಪಕ್ಕ ನಂದೆ. ಆ ತಪ್ಪು ನಾನೇ, ಈ ಒಪ್ಪು ನಾನೇ, ತಪ್ಪೊಪ್ಪನು ಸುಟ್ಟಾಕೋ ಕಿಚ್ಚು ನಾನೇ. ಕಣ್ಣಿನ ನೋಟ ತಿರುಗಿಸಿ ಬಿಡುವೆ, ಆ ನೋಟದ ಮೇಲೆ ಹೆಪ್ಪೆಯನಿಟ್ಟು ಬಚ್ಚಿಡುತ್ತಿರುವೆ. ಕಾಣದೇ ಇರೋ ದೇವರನೇ ಕಣ್ಣಾಡಲಿ ತುಂಬಿರುವೆ, ಕಣ್ಣಿನ ಎದುರೇ ನಾನಿಂತು ಕಾಣದಿರೋ ಚೆಲುವೆ. ನೋಟ ಬಂಗಾರವಾಯಿತೆ, ಶಿವಲ್ಲಿ ಮಾತೆ ಮಾಣಿಕ್ಯವಾಯಿತೆ. ನೋಟ ಬಂಗಾರವಾಯಿತೆ, ಶಿವಲ್ಲಿ ರತ್ನವಾಯಿತೆ. ಅಮ್ಮಿ ಅಮ್ಮಿ ಅಂತಿದ್ರೆ ನಿನ್ ಮನ್ಯಾಕಿನೇ ಆದಂಗೆವ್ನೆ ಸ್ವಾಮಿ ಸ್ವಾಮಿ ಅಂತಿದ್ರೆ ನಾನು ಯಜಮಾನಪ್ಪ ಅನ್ನೋಸ್ತೈತ.
ಇದೀಗ 2ನೇ ತರಗತಿಯ ಗ್ರೇಡ್ 2 ಮಕ್ಕಳಿಂದ ಹಿಂದಿ ಮತ್ತು ಕನ್ನಡ ರೆಟ್ರೋ. ಬಿಟ್ಟು ಬಿಟ್ಟು ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಬಿಟ್ಟು ಬಿಟ್ಟು ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ. ಹಾಡಿದೆ ಟುಬಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಟುಬಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ. ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ. ಹಾಡಿದೆ ಟುಬಿ 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 ಟುಬಿ. दिल डूबा नीली आंखों में ये दिल डूबा. महबूबा महबूबा बस ये जान ले महबूबा. दिल डूबा नीली आंखों में ये दिल डूबा. महबूबा महबूबा बस ये जान ले महबूबा. आशिक हूँ दीवाना हूँ तेरे लिए कुछ भी कर जाऊंगा. इश्क में तेरे जीता हूँ तेरे लिए ही मर जाऊंगा. मैं तेरी झांसी में न पाऊंगी और एक दीवाने जा. क्यों ऐसी वैसी बना के बातें मुझे न तू उलझा रे. मिट जाऊंगा मैं तेरा जीत के दिखलाऊंगा. पीछा ना छोड़ूंगा चाहे जितना तड़पा. दिल डूबा नीली आंखों में ये दिल डूबा. महबूबा महबूबा बस ये जान ले महबूबा. आशिक हूँ दीवाना हूँ तेरे लिए कुछ भी कर जाऊंगा. तुम तेरे जीता हूँ तेरे लिए ही मर जाऊंगा.
उसकी क्या काम कर गई, जाते जाते एक हंसी शाम कर गई। ये अदा भी उसकी क्या काम कर गई, जाते जाते एक हंसी शाम कर गई। शाम कर गई तेरे नाम कर गई, ऐसे हंसी चेहरे को अपना बुलाना। हवा हवा ऐ हवा खुशबू लुटा दे, कहाँ खुली जुल्फ बता दे, अब उसका पता दे, जरा मुझको बता दे, मैं उससे मिलूंगा, एक बार मिला दे, यार मिला दे, दिलदार मिला दे, यार मिला दे। दिलदार मिला दे। ಗ್ರೇಡ್ 3 ಕಂಬೈನ್ ಟೀಮ್ ಟ್ರೈಬಲ್ ಡ್ಯಾನ್ಸನ್ನು ಈ ವೇದಿಕೆಯಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ.